ಹಲೋ ಡಿವೈನ್ ಫ್ಯಾಮಿಲಿ, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನಮ್ಮ ರೀಡಿಂಗ್ ವಿಷಯ ಬಂದುಬಿಟ್ಟು ನಿಮ್ಮ ಎಕ್ಸ್ ವಾಪಸ್ ಬರ್ತಾರಾ ಅಥವಾ ಇಲ್ವಾ? ಸೊ ಅದನ್ನು ನಾವು ಈಗ ಚೆಕ್ ಮಾಡೋಣ. ಸೊ ಇದು ಯಾಕೋ ನನಗೆ ರೀಡಿಂಗ್ ಮಾಡಬೇಕು ಅಂತ ಅನ್ನಿಸ್ತು, ಮತ್ತು ನನ್ನ ಕೆಲವು ಕ್ಲೈಂಟ್ಸ್ಗಳು ಕೂಡ ಇದ್ರ ಬಗ್ಗೆ ರಿಕ್ವೆಸ್ಟ್ ಮಾಡಿದ್ರಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಓಕೆ, ಬನ್ನಿ ನೋಡೋಣ. ನೀವು ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಒಂದು 2 ಸೆಕೆಂಡ್ಸು ಕಣ್ಮುಚ್ಚಿ ನಿಮ್ಮ ಎಕ್ಸನ್ನು ನೆನೆಸ್ಕೊಳ್ಳಿ. ಸೊ ಅವರನ್ನು ನೆನೆಸ್ಕೊಂಡಾದ್ಮೇಲೆ ಈ ವಿಡಿಯೋನ ನೋಡಿ, ಸೊ ದಟ್ ಈ ಒಂದು ವಿಡಿಯೋ ಅವ್ರ ಜೊತೆ ಕನೆಕ್ಟ್ ಆಗಿರುತ್ತೆ. ಸೊ ನೋಡೋಣ ಬನ್ನಿ, ನಿಮ್ಮ ಎಕ್ಸು ವಾಪಸ್ ಬರ್ತಾನೆ ಅಂತ. ನಿಮ್ಮ ಎಕ್ಸು ಫಸ್ಟು ನಿಮ್ಮ ಎನರ್ಜಿ ಏನಂತ ನೋಡ್ತೀನಿ ನಾನು. ನಿಮ್ಮ ಕರೆಂಟ್ ಎನರ್ಜಿ. ಓಕೆ, ನಿಮ್ಮ ಎಕ್ಸ್ನ ಕರೆಂಟ್ ಎನರ್ಜಿ. ಓಕೆ, ಅವರು ವಾಪಸ್ ಬರ್ತಾರೆ. ಮತ್ತು ಡಿವೈನ್ ಕಡೆಯಿಂದ ನಿಮಗೆ ಒಂದು ಅಡ್ವೈಸು. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ, ನನ್ನ ವ್ಯೂವರ್ಗೆ ಡಿವೈನ್ ಕಡೆಯಿಂದ ಅಥವಾ ಯೂನಿವರ್ಸ್ ಕಡೆಯಿಂದ ಒಂದು ಅಡ್ವೈಸ್ ಏನು ಅಂತ ಕೇಳೋಣ. ಓಕೆ, ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಇದರಲ್ಲಿ ಬಹುತೇಕರು ಹೆಣ್ಣು ಮಕ್ಕಳು ಆಗಿರ್ಬೋದು ಅಂತ ನನಗೆ ಅನಿಸುತ್ತೆ. ಒಂದು ವೇಳೆ ಹೆಣ್ಣುಮಕ್ಳು ಅಲ್ಲದೆ ಹೋದರೆ ತುಂಬ ಎಮೋಷ್ನಲಿ ಕನೆಕ್ಟ್ ಆಗುವಂಥ ಒಬ್ಬ ವ್ಯಕ್ತಿ ಕೂಡ ನೀವು ಇಲ್ಲಿ ಆಗಿರಬಹುದು. ಓಕೆ, ನಾನು ಇಲ್ಲಿ ನಿಮ್ಮ ಎನರ್ಜಿ ಅಂತೇಳಿ ತೆಗೆದೆ. ಬೇಸಿಕಲಿ ನೀವು ಯಾರು ಈ ಒಂದು ರೀಡಿಂಗ್ನ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಎಕ್ಸ್ ವಾಪಸ್ ಬರ್ತಾರಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಯಾರು ಈ ಒಂದು ರೀಡಿಂಗ್ನ ಚೂಸ್ ಮಾಡ್ಕೊಂಡಿದ್ದೀರಾ. ಸೊ ನೀವು ಬೇಸಿಕಲಿ ತುಂಬ ಗ್ರೌಂಡೆಡ್ ಪರ್ಸನ್ ಅಂತ ಕಾರ್ಡು ನನಗೆ ಹೇಳ್ತಾ ಇರುವಂಥದ್ದು. ಒಂಥರ ಡೌನ್ ಟು ಅರ್ತ್ ಪರ್ಸನ್ನು ನೀವು, ಆ್ಯಂಡ್ ತುಂಬ ರೆಸ್ಪಾನ್ಸಿಬಲ್ ಇರುವಂಥ ಒಂದು ಮೆಚ್ಯೂರ್ಡ್ ಪರ್ಸನ್ ನೀವು. ಒಂದು ವೇಳೆ ಹೆಣ್ಮಗಳು ಆಗಿದ್ದರೆ ನೀವು ತುಂಬ ಮೆಚ್ಯೂರ್ಡಾಗಿ ಎಲ್ಲ ಫಿನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ನಿಭಾಯಿಸುವಂತಹ ಮತ್ತು ಒಂದು ತಾಯಿ ಗುಣ ಇರುವಂತಹ ಒಂದು ಮೆಚ್ಯೂರ್ಡ್ ಹೆಣ್ಮಗಳು ನೀವಾಗಿದ್ದೀರಾ. ಸೊ ನಿಮ್ಮ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ, ನೀವು ತುಂಬ ಮೆಚ್ಯೂರ್ಡ್ ಆಗಿದ್ದೀರಾ, ನಿಮಗೆಲ್ಲ ಗೊತ್ತಾಗುತ್ತೆ. ಮತ್ತು ಫಿನಾನ್ಷಿಯಲಿ ಕೂಡ ನೀವು ತುಂಬ ಚೆನ್ನಾಗಿದ್ದೀರಾ, ಮತ್ತು ನೀವು ಪ್ರತಿಯೊಂದು ಸಿಚುವೇಶನ್ನು ಕೂಡ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಮೇ ಬಿ ನೀವು ವರ್ಕ್ನ ತುಂಬ ಚೆನ್ನಾಗಿ ವರ್ಕ್ ಮೇಲೆ ತುಂಬ ಫೋಕಸ್ಡ್ ಆಗಿದ್ದೀರಾ ಅಂತ ಅನಿಸುತ್ತೆ. ಒಂದು ವೇಳೆ ನೀವು ವರ್ಕಲ್ಲ, ನೀವು ಸ್ಟೂಡೆಂಟ್ ಅಂತಂದರೆ ನಿಮ್ಮ ಏನು ನಿಮಗೆ ಅಸೈನ್ ಆಗಿರುವಂಥ ವರ್ಕ್ ಏನಿದೆ ಅದನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇವೊಂದು ನಿಮಗೆ ನಿಮ್ಮ ಎಕ್ಸ್ನ ನೆನಪಾಗ್ತಾ ಇದ್ರೂ ಕೂಡ ನಿಮ್ಮ ಎನರ್ಜಿ ತುಂಬ ಪಾಸಿಟಿವ್ ಆಗಿ ಇರುವಂಥದ್ದು. ಬಟ್ ಏನು ಅಂತ ನಿಮಗೆಲ್ಲ ಎಲ್ಲ ಇದ್ದರೂ ಕೂಡ ಆ ಒಂದು ವ್ಯಕ್ತಿ ನಿಮಗೆ ಭಾಳ ನೆನಪಾಗ್ತಾರೆ ಅಂತ ಕಾಡಲ್ಲಿ ಹೇಳ್ತಾ ಇರುವಂಥದ್ದು. ಇದು ನಿಮ್ಮ ಎನರ್ಜಿ ಆಗಿತ್ತು. ಈ ವ್ಯಕ್ತಿ ಎನರ್ಜಿ ಹೇಗಿದೆ, ನಿಮ್ಮ ಎಕ್ಸ್ನ ಎನರ್ಜಿ ಯಾವ ಥರ ಇದೆ ಅಂತಂದರೆ, ಬೇಸಿಕಲಿ ನಿಮ್ಮ ಎಕ್ಸು ಆಲ್ರೌಂಡರ್ ಅಂತ ಅನಿಸುತ್ತೆ. ಲೈಕ್ ಅವ್ರಿಗೆ ಗೊತ್ತಿದೆ ಅವರು ಯಾವುದನ್ನ ಏನು ಬೇಕಾದ್ರೂ ಮ್ಯಾನಿಪ್ಯುಲೇಟ್ ಮಾಡುವಂಥ ಒಂದು ಶಕ್ತಿ ಇರುವಂಥ ಒಂದು ವ್ಯಕ್ತಿ. ಅಂದರೆ ನೀವು ಕಾಗೆನೇ ನೋಡಿ ಇದು ಕಾಗೆ ಅಂತ ಹೇಳಿದ್ರೆ ಇಲ್ಲ ಅದು ಬೆಳ್ಳಗೆ ಇತ್ತು ಅಂತ ಅವರು ಪ್ರೂವ್ ಮಾಡಿಬಿಡ್ತಾರೆ. ಅವರಲ್ಲಿ ಅಷ್ಟೊಂದು ಪೊಟೆನ್ಷಿಯಲಿಟಿ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಅಂದರೆ ಕೈಂಡ್ ಆಫ್ ಅವರು ಈ ಮೆಜಿಷಿಯನ್ನ ನೋಡಿ, ನೀವು ಈ ಮೆಜಿಷಿಯನ್ಗೆ ಗೊತ್ತಿದೆ ಏನು ಮಾಡಬೇಕು, ಹೇಗೆ ಮಾತಾಡಬೇಕು, ಹೇಗಿದ್ರೆ ಸ್ಟ್ರಾಟಜಿಸ್ ವರ್ಕ್ ಆಗುತ್ತೆ. ಒಂಥರ ಆಲ್ರೌಂಡರ್ ಅಂತಾರಲ್ಲ ಆ ರೀತಿಯಾದಂಥ ಒಂದು ಎನರ್ಜಿಲಿ ಏನು ಒಂದು ಎಮೋಷ್ನಲ್ ಆಗಿರುವಂಥದ್ದು ಕಂಪ್ಲೀಟ್ ಎಮೋಷ್ನಲ್ಲಾಗೇ ಆಗಿಬಿಟ್ಟಿದ್ದಾರೆ ಅನ್ನೋ ಥರನೂ ಏನಿಲ್ಲ. ಅಟ್ ದ ಸೇಮ್ ಟೈಮ್ ಏನು ಫುಲ್ಲು ಡ್ರೈ ಆಗಿಬಿಟ್ಟಿದ್ದಾರೆ ಅಂತ ಏನಿಲ್ಲ, ಅವ್ರ ಲೈಫಲ್ಲಿ ಅವ್ರು ಆರಾಮಾಗಿದ್ದಾರೆ ಅನ್ನುವಂಥ ಒಂದು ಎನರ್ಜಿಯನ್ನು ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಮತ್ತು ನಿಮ್ಮ ಪಾರ್ಟ್ನರ್ ಬಗ್ಗೆ, ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಎನರ್ಜೆಟಿಕ್ ಪರ್ಸನ್ ಇವರು ಅಂತ ಅನಿಸುತ್ತೆ. ತುಂಬ ಲೈಕ್ ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಮಾಡಿಬಿಡ್ತಾರೆ ಅವರು. ಸೊ ಅದು ಯೋಚನೆ ಮಾಡಲ್ಲ, ಆ ರೀತಿಯಾದಂಥ ಒಂದು ವ್ಯಕ್ತಿ ಅಂತ ಕೂಡ ಇಲ್ಲಿ ಅನ್ನಿಸ್ತಾ ಇರುವಂಥ. ಸೊ ಒಂದು ವೇಳೆ
ಆ ರೀತಿ ವ್ಯಕ್ತಿ ಅಲ್ಲ ಅಂತಂದರೆ ಅವರು ಪ್ರತಿಯೊಂದು ವಿಷಯಗಳನ್ನ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡೋವಂಥ ವ್ಯಕ್ತಿ ಆಗಿರ್ಬೋದು ಅಂತ. ಸೊ ಆ ರೀತಿಯಾದಂಥ ಒಂದು ಎನರ್ಜಿನಲ್ಲಿ ಅವರು ಕರೆಂಟ್ಲಿ ಇರುವಂಥದ್ದು. ಸೊ ಇಲ್ಲಿ ಇದು ಹುಡುಗ ಆ ರೀತಿಯೆಲ್ಲ ಏನೂ ಇಲ್ಲ. ಸೊ ಇದು ಹುಡುಗ ಕೂಡ ಆಗಿರ್ಬೋದು, ಇದು ಹುಡುಗಿ ಕೂಡ ಆಗಿರ್ಬೋದು. ಯಾಕೆ ಅಂತಂದರೆ ಇಲ್ಲಿ ಎನರ್ಜಿ ಅಷ್ಟೇ ನಾವು ಚೆಕ್ ಮಾಡ್ತಾ ಇರುವಂಥದ್ದು. ಇಲ್ಲಿ ನೀವು ಜವಾಬ್ದಾರಿ ಇರುವಂಥ ಒಂದು ರೆಸ್ಪಾನ್ಸಿಬಲ್ ಮೆನ್ ಕೂಡ ಇರ್ಬೋದು, ಸ್ವಲ್ಪ ಕೈಂಡ್ ಹಾರ್ಟೆಡ್ ಮೆನ್ ಕೂಡ ಇರ್ಬೋದು. ಸೊ ಅಟ್ ದ ಸೇಮ್ ಟೈಮ್ ಎಲ್ಲನೂ ಮ್ಯಾನಿಪ್ಯುಲೇಟ್ ಮಾಡುವಂಥದ್ದು ಅಥವಾ ಎಲ್ಲನೂ ಸಖತ್ತಾಗಿ ಹ್ಯಾಂಡ್ಲ್ ಮಾಡುವಂತಹ ಹುಡುಗಿ ಪಾರ್ಟ್ನರ್ ಕೂಡ ಇವರು ಆಗಿದ್ದಿರ್ಬೋದು. ಸೊ ಇದು ಕರೆಂಟ್ಲಿ ನಿಮ್ಮ ಎನರ್ಜಿ. ನಿಮ್ಮ ಪಾರ್ಟ್ನರ್ ಬರ್ತಾರಾ ಅಂತ ಕೇಳಿದೆ ನಾನು. ಎಸ್, ಬರ್ತಾರೆ, ಅವರು ಖಂಡಿತ ಬರ್ತಾರೆ. ಬಟ್ ಉದ್ದೇಶ ಸರಿಯಾಗಿ ನನಗೆ ಕಾಣ್ತಾ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ನೋಡಿ, ಇದೊಂದು ಏನು ಹೇಳಿದೆ, ಡೆವಿಲ್ ಇದು. ಸೊ ಡೆವಿಲ್ಲು ಇಬ್ಬರನ್ನ ಇಲ್ಲಿ ಕಟ್ಟಾಕಿರುವಂಥದ್ದು. ಅಫ್ಕೋರ್ಸ್ ಇವರು ಲವರ್ಸು. ನೀವು ಲವರ್ಸ್ ಕಾರ್ಡ್ನ ನೋಡಿದರೆ ಇದಕ್ಕೂ ಲವರ್ಸ್ ಕಾರ್ಡು ಏನು ಡಿಫ್ರೆನ್ಸ್ ಇಲ್ಲ. ಒಂದು ಬಿಗರ್ ಚೇಂಜಸ್ ಏನು ಅಂದರೆ, ಲವರ್ಸ್ ಕಾರ್ಡ್ ಕಲರ್ಫುಲ್ ಆಗಿರುತ್ತೆ, ಅಲ್ಲಿ ಏಂಜಲ್ ಇರುತ್ತೆ ಮೇಲ್ಗಡೆ. ಇಲ್ಲಿ ನೀವು ನೋಡಿದ್ರೆ ದೆವ್ವ ಇದೆ, ಅಥವಾ ಡೆವಿಲ್ ಅಂತ ಏನು ಹೇಳ್ತೀವಿ, ಡೆವಿಲ್ ಇದೆ. ಅಂದರೆ ಒಂದು ವೇಳೆ ನಿಮ್ಮ ವ್ಯಕ್ತಿ ವಾಪಸ್ ಬರ್ತಾರೆ ಅವರು. ಸೊ ವಾಪಸ್ ಬಂದರೆ ಅವ್ರು ಯಾವುದಕ್ಕೋಸ್ಕರ ಬರ್ತಾರೆ, ಮೇ ಬಿ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ಫಿಸಿಕಲಿ ಅಟ್ರ್ಯಾಕ್ಟ್ ಆಗಿರಬಹುದು. ಸೊ ಆ ಕಾರಣಕ್ಕೆ ಅವರು ನಿಮ್ಮ ಜೊತೆ ಮತ್ತೆ ಆ ಸಂಬಂಧವನ್ನು ಬೆಳೆಸಬೇಕು ಅಂತ ವಾಪಸ್ ಬರ್ಬೋದು. ಅಥವಾ ಅವರು ನಿಮ್ಮಿಂದ ಏನಾದರೂ ದುಡ್ಡು ಕಾಸಿನ ಸಹಾಯ ಪಡೀತಾ ಇದ್ದರೆ ಅದನ್ನು ನಿಮ್ಮನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಬರ್ತಾರೆ ಅವರು. ನೆಕ್ಸ್ಟ್ ಏನಾದರೂ ಬಂದರೆ ನಿಮ್ಮಿಂದ ಏನಾದರೂ ಬೆನಿಫಿಟ್ಸ್ನ ಪಡ್ಕೊಳ್ಳೋಕೆ ಬರ್ತಾರೆ. ಇದು ಒಂದು ರೀತಿ ನಿಮಗೆ ಒಳ್ಳೆಯದು ಕಾರ್ಡ್ ಅಂತ ಏನು ನನಗಿಲ್ಲಿ ಕಾಣ್ತಾ ಇಲ್ಲ. ಬಟ್ ಅವ್ರು ಬರ್ತಾರೆ. ನನ್ನ ಎಕ್ಸ್ ವಾಪಸ್ ಬರ್ತಾರಾ ಮ್ಯಾಮ್, ಬರಲ್ವಾ ಮ್ಯಾಮ್ ಅಂತ ಕೇಳಿದ್ರೆ ಖಂಡಿತ ಬರ್ತಾರೆ. ಬಟ್ ನಿಮ್ಮ ಸೇಫ್ಟಿ ಇಲ್ಲಿ ಕಾಣ್ತಾ ಇಲ್ಲ ನನಗೆ. ಸೊ ಬೀಂಗ್ ಎ ಕನ್ಸರ್ನ್ ಪರ್ಸನ್ ನಾನು ನೋಡ್ತಾ ಇದ್ದೀನಿ. ಅದು ಒಂದು ರೀತಿ. ಆಮೇಲೆ ಇಲ್ಲಿ ನೀವು ಅಷ್ಟೇ ತುಂಬ ಅಟ್ಯಾಚ್ಡ್ ಆಗಿಬಿಟ್ಟಿದ್ದೀರಾ ಅಂತ ಅನಿಸುತ್ತೆ ಆ ಒಂದು ವ್ಯಕ್ತಿಗೆ. ಆ ಅಟ್ಯಾಚ್ಮೆಂಟನ್ನು ಆ ವ್ಯಕ್ತಿ ಒಂದು ರೀತಿ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾ ಇರೋದನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ವ್ಯಕ್ತಿ ಬಂದರೂ ಕೂಡ ಅವರ ಉದ್ದೇಶ ಸರಿಯಾಗಿ ಇರೋದಿಲ್ಲ. ಒಂದು ಅನಗತ್ಯವಾದ ಒಂದು ವ್ಯಾಮೋಹ ಇರುವಂಥ ಒಂದು ಸಂಬಂಧ ಇದು ಆಗತ್ತೆ ಒಂದು ವೇಳೆ ಅವರು ವಾಪಸ್ ಬಂದರೆ. ಮತ್ತು ಅವರು ಮುಂಚೆ ಥರ ನಿಮ್ಮ ಹತ್ರ ಇರೋದಿಲ್ಲ. ನಿಮ್ಮಿಂದ ಅವರು ಬೆನಿಫಿಟ್ಸ್ನ ಪಡ್ಕೊಳ್ತಾರೆ. ನಿಮ್ಮಿಂದ ಏನೇನೆಲ್ಲ ಪಡ್ಕೊಳ್ಬೋದು ಅದನ್ನೆಲ್ಲ ಕೂಡ ಅವರು ಪಡ್ಕೊಳ್ತಾರೆ. ಇದು ಹುಡುಗ ಆಗಿದ್ರೂ ಅಷ್ಟೇ, ಹುಡುಗಿ ಆಗಿದ್ರೂ ಅಷ್ಟೇ. ನಿಮ್ಮ ಪಾರ್ಟ್ನರ್ ನೆಕ್ಸ್ಟ್ ಬಂದರೆ ಈ ರೀತಿಯಾಗಿ ಖಂಡಿತ ಬರ್ತಾರೆ ಅವರು. ಸೊ ಬಂದರೆ ಅವರು ಈ ರೀತಿಯಾಗಿ ನಿಮ್ಮನ್ನು ಉಪಯೋಗಿಸ್ಕೊಳ್ತಾರೆ. ಸೊ ಹಾಗಾಗಿ ನಾನು ಕೇಳಿದೆ, ನಮ್ಮ ಒಂದು ವ್ಯೂವರ್ಗೆ ಒಂದು ಅಡ್ವೈಸ್ ಏನು ಅಂತ ಕೇಳಿದೆ ನಾನು. ಸೊ ಅಡ್ವೈಸ್ಗೆ ತುಂಬ ಒಳ್ಳೆ ಕಾರ್ಡ್ ಬಂತು ನೋಡಿ. ಇದಕ್ಕೂ ತುಂಬ ಚೆನ್ನಾಗಿ ಇಲ್ಲಿ ಮ್ಯಾಚ್ ಆಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಏನು ಬಂದಿದೆ ಅಂತಂದರೆ, ಒಂದು ವೇಳೆ ನಿಮ್ಮ ಪಾರ್ಟ್ನರ್ ವಾಪಸ್ ಬಂದಿದ್ದ ತಕ್ಷಣ ನೀವು ಅವ್ರ ಹತ್ರ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಬೇಕು. ಅವ್ರು ಸಡನ್ನಾಗಿ ಕಾಲ್ ಮಾಡ್ತಾರೆ ನಿಮಗೆ. ನೋಡಿ ಈ ಕಾರ್ಡ್ ಇನ್ನೊಂದು ಹೆಂಗೆ ಹೇಳ್ತಾ ಇದೆ ಅಂತಂದರೆ, ಆ ವ್ಯಕ್ತಿ ಏನಾರ ಬಂದರೆ ಸಡನ್ನಾಗಿ ನೀವು ಊಹೆ ಕೂಡ ಮಾಡಿರಲ್ಲ, ಸಡನ್ನಾಗಿ ಮೆಸೇಜ್ ಹಾಕ್ಬಿಡೋದು, ಇಲ್ಲ ಸಡನ್ನಾಗಿ ಕಾಲ್ ಮಾಡಿ ನಿಮ್ಮನ್ನು ಕಮ್ಯುನಿಕೇಟ್ ಮಾಡೋದು ಮಾಡ್ತಾರೆ. ಸೊ ಆ ರೀತಿಯಾಗಿ ಬರ್ತಾರೆ. ಅವ್ರೇನು ಸ್ಲೋ ಆಗಿ ಏನು ಬರಲ್ಲ, ಬಂದು ಸಡನ್ನಾಗಿ ಎಂಟ್ರಿ ಕೊಡ್ತಾರೆ. ಬಟ್ ನಿಮಗೇನು ಅಡ್ವೈಸ್ ಕೊಡ್ತಾ ಇದೆ ಯೂನಿವರ್ಸ್, ಅಥವಾ ನೀವು ನಂಬಿರೋ ದೈವ ಅಂತ ಅಂದ್ಕೊಳ್ಳಿ, ಅಥವಾ ಡಿವೈನ್ ಪವರ್ ಅಂತ ನೀವು ಅಂದ್ಕೊಂಡ್ರೆ, ಏನು ಮೆಸೇಜ್ನ ನಿಮಗೆ ಇದು ಕೊಡ್ತಾ ಇದೆ ಅಂತ ಕೇಳಿದ್ರೆ, ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿ. ಸೊ ಅವರು ಏನು ಉದ್ದೇಶ ಇಟ್ಕೊಂಡು ಬರ್ತಾ ಇದ್ದಾರೆ, ಅವ್ರಿಗೆ ಏನು ಬೇಕಿದೆ, ಅವ್ರು ಪರ್ಮನೆಂಟಾಗಿ ನಿಮ್ಮ ಜೊತೆ ಇರ್ತಾರಾ, ಮದುವೆ ಆಗ್ತಾರಾ ನಿಮ್ಮನ್ನು, ಅಥವಾ ನಿಮ್ಮನ್ನು ಮಧ್ಯದಲ್ಲೇ ಬಿಟ್ಟು ಹೋಗ್ತಾರಾ, ಎಷ್ಟು ಕಾಲಕ್ಕೆ ಇರ್ತಾರೆ, ಏನು ನಿಮಗೆ ಅವರು ಆಶ್ವಾಸನೆ ಕೊಡ್ತಾರೆ, ಅದನ್ನು ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿ. ಕಂಡೀಷನ್ನ ಹಾಕಿ ಅವರಿಗೆ, ಈ ರೀತಿಯಾಗಿ ಇರಬೇಕು ನೀವು ನನ್ನ ಜೊತೆಯಲ್ಲಿ, ಸೊ ಆಗಿದ್ರೆ ಇದನ್ನು ಮುಂದುವರ್ಸೋಣ ಅನ್ನೋ ರೀತಿಯಲ್ಲಿ ನೀವು ಅವ್ರಿಗೆ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿ ಅಂತ ಈ ಕಾರ್ಡು ಹೇಳ್ತಾ ಇರುವಂಥದ್ದು. ಸೊ ಅವರು ಫಾಸ್ಟಾಗಿ ಬರ್ತಾರೆ ನಿಮ್ಮ ಕಡೆಗೆ. ಸಡನ್ನಾಗಿ ಒಂದು ಕಾಲೋ ಒಂದು ಮೆಸೇಜೋ ಮಾಡ್ಕೊಂಡು ಬರ್ತಾರೆ. ಬಟ್ ಈಗ ಪ್ರಾಬ್ಲಮ್ ಇರೋದು ನಿಮ್ಮ ಕಡೆ. ಯಾಕೆಂದರೆ ನಿಮ್ಮ ಪಾರ್ಟ್ನರ್ ವಿಷಯದಲ್ಲಿ ಇಲ್ಲೊಂದು ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನೀವು ತುಂಬ ಕ್ಲಾರಿಟಿಯನ್ನು ತೊಗೊಳ್ಳಿ ಈ ಒಂದು ಸಂಬಂಧವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಅಂತ ಕಾರ್ಡ್ಸ್ಗಳು ಹೇಳ್ತಾ ಇರುವಂಥದ್ದು. ಮತ್ತು ಇನ್ನೊಂದು ಕಾರ್ಡು ನನಗೆ ತೆಗಿಬೇಕು ಅಂತ ಅನ್ನಿಸ್ತು. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ವ್ಯಕ್ತಿ ಹೋಗ್ತಾ ಇದ್ದಾನೆ. ಏನು ನಂಬಿಕೆ ಅವನಿಗೆ ನೋಡಿ, ಈ ಬೆಟ್ಟ ಎಂಡಾಗುತ್ತೆ, ಅವನಾದ್ರೂ ಕೆಳಗೆ ನೋಡ್ತಾ ಅವನು ಹೋಗ್ತಾ ಇದ್ದಾನೆ. ಏನಕ್ಕೆ? ಅವನನ್ನು ಟ್ರಸ್ಟ್ ಮಾಡ್ತಾ ಇದ್ದಾನೆ. ಅವನನ್ನು ಡಿವೈನ್ ಕಾಪಾಡ್ತಾ ಇದೆ, ದೇವ್ರು ಕಾಪಾಡ್ತಾ ಇದ್ದಾನೆ. ಅವನು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಅವ್ನ ಲೈಫ್ದು ಏನು ಲಗೇಜ್ ಇದೆ ಅವ್ನು ನೋಡಿ, ಅವನ ಕೈಲಿ ಫ್ಲವರ್ ಕೂಡ ಇರುವಂಥದ್ದು. ಏನದು? ಒಂದು ಹೋಪು, ಒಂದು ಏನು ಹೇಳ್ತಾರೆ, ಒಂದು ನಂಬಿಕೆ, ಭರವಸೆನ ಇಟ್ಕೊಂಡು ಅವನ ಲೈಫ್ನ ಲಗೇಜ್ನ ಹೊತ್ಕೊಂಡು ಅವನ ಪಾಡಿ ಅವನು ಹೋಗ್ತಾನೆ ಇದ್ದಾನೆ. ಅವನು
ಏನು ನಂಬಿಕೆ ನೋಡಿ, ಅಲ್ಲಿ ಯಾರು ಏನಂದ್ರೂ ಅವ್ನ ತಲೆನೂ ಕೆಡಿಸ್ಕೋತಾ ಇಲ್ಲ. ಯಾಕೆ ಅವ್ನ ಪಾಡಿಗೆ ಅವನಿಗೆ ಗೊತ್ತಿದೆ ದೇವರು ಅವನ್ನ ಕಾಪಾಡ್ತಾನೆ ಅಂತ ಹೇಳ್ಬಿಟ್ಟು ಆ ಒಂದು ನಂಬಿಕೆಯಿಂದ ಅವನು ಹೋಗ್ತಾ ಇದ್ದಾನೆ. ಸೊ ಇದರ ಅರ್ಥ ಏನು ಅಂತಂದರೆ, ಡಿವೈನ್ ಈಸ್ ಆಸ್ಕಿಂಗ್ ಯು ಟು ಟ್ರಸ್ಟ್ ದ ಪ್ರೋಸೆಸ್. ಸೊ ದೇವರನ್ನು ನೀವು ನಂಬಿ, ನಿಮಗೇನು ಸಹಾಯ ಬೇಕು ಟೈಮ್ಗೆ, ಏನು ಗೈಡೆನ್ಸ್ ಬೇಕು ಟೈಮ್ಗೆ ದೇವರು ನಿಮಗೆ ಕೊಡ್ತಾನೆ ಅನ್ನುವಂಥ ಒಂದು ಮೆಸೇಜು ಅಡ್ವೈಸಲ್ಲಿ ಬಂದಿರುವಂಥದ್ದು. ಸೊ ನೀವು ಇದನ್ನು ಕ್ಲಿಯರಾಗಿ ನೋಡ್ಬೋದು. ಸೊ ಇದನ್ನು ನಾವೇ ಅಂತ ಅಂದ್ಕೊಂಡ್ರು ಕೂಡ ನಾವು ಹೇಗೆ ಮುಂದಕ್ಕೆ ಹೋಗ್ತೀವಿ ಹೇಳಿ, ದೇವ್ರ ಮೇಲೆ ಭಾರ ಹಾಕಿ ಮುಂದಕ್ಕೆ ಹೋಗ್ಬಿಡೋಣ ಅಂತ ನಾವು ಹಿಂಗೆ ಮಾತಾಡ್ತೀವಿ ಅಲ್ವಾ. ಸೊ ಅದೇ ರೀತಿಯಾಗಿ ಇಲ್ಲೇನಾಗಿದೆ ಅಂತಂದರೆ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನೀವು ನಿರ್ಧಾರಗಳನ್ನು ತಗೊಳ್ಳಿ, ನಿಮ್ಮನ್ನೇನು ದೇವರು ಬಿಟ್ಬಿಡೋದಿಲ್ಲ. ಸೊ ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿ ಆ ಒಂದು ವ್ಯಕ್ತಿ ಜೊತೆಯಲ್ಲಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲೆಲ್ಲೂ ಯಾವುದೂ ಒಂದು ಕಪ್ಸ್ ಕಾರ್ಡ್ ಬಂದಿಲ್ಲ ಇಲ್ಲಿ. ಸೊ ಕಪ್ಸ್ ಕಾರ್ಡ್ ನೋಡಿ, ಐದರ ಆ ವ್ಯಕ್ತಿ ವಿಷಯದಲ್ಲಾಗಲಿ ನಿಮ್ಮ ವಿಷಯದಲ್ಲಾಗಲಿ ಕಪ್ಸ್ ಕಾರ್ಡ್ ಯಾವುದು ಬಂದಿಲ್ಲ ಅಂದರೆ ಅರ್ಥ ಏನು ಅಂತಂದರೆ, ಪ್ರಾಕ್ಟಿಕಲ್ಲಾಗಿರಿ. ನೀವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ನೀವು ಪ್ರಾಕ್ಟಿಕಲಾಗಿ ಮಾತಾಡಿ, ಕ್ಲಿಯರ್ಲಿ ಕಮ್ಯುನಿಕೇಟ್ ಮಾಡಿ ನೀವು ನಿರ್ಧಾರಗಳನ್ನು ತಗೊಳ್ಳಿ. ಹಂಗಂತೇಳಿ ಅವ್ರನ್ನ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಅಡ್ವೈಸಲ್ಲಿ ಇದು ಬಂದಿರೋದ್ರಿಂದ ನೆಕ್ಸ್ಟು ಏನು, ಯಾಕಂದ್ರೆ ಮತ್ತೆ ಅವ್ರು ಬಿಟ್ಟು ಹೋಗೋದು ಆಗಬಾರ್ದಲ್ವ ನಿಮ್ಮ ವಿಷಯದಲ್ಲಿ. ಸೊ ಹಾಗಾಗಿ ನೆಕ್ಸ್ಟು ನೀವೇನು ಮಾಡಬೇಕು, ಇದು ಎಲ್ಲಿ ತನಕ ಹೋಗುತ್ತೆ, ಮದುವೆ ಆಗ್ತಾರೆ ಅವರು. ಸೊ ಒಂದು ವೇಳೆ ಮದುವೆ ಆಗೋಂಗಿದ್ರೆ ನಿಮ್ಮದು ಫ್ಯೂಚರ್ ಪ್ಲ್ಯಾನ್ಸ್ಗಳೇನು ಎಲ್ಲನೂ ಕ್ಲಿಯರಾಗಿ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ. ಅದಕ್ಕಿಂತ ಹೆಚ್ಚಾಗಿ ಒಂದು ಸ್ಪಿರಿಚುವಲ್ ಕಾರ್ಡ್ ಬಂತು ಗೈಸ್ ನಿಮ್ಮ ಬಗ್ಗೆ ಲಾಸ್ಟಲ್ಲಿ. ನನಗದು ತುಂಬ ಖುಷಿ ಆಯಿತು. ಯಾಕೆಂದರೆ ಗೊತ್ತಿಲ್ಲ ನನಗೆ, ನೀವೇ ನೋಡಿದ್ರಲ್ಲ ನಾನು ಪೊಸಿಷನ್ ವೈಸ್ ಕಾರ್ಡ್ನ ಪುಲ್ ಮಾಡಿದಾಗ ಲಾಸ್ಟಲ್ಲಿ ಈ ಒಂದು ಕಾರ್ಡು ನಾನು ಪೊಸಿಷನೇ ಇಲ್ಲ ನನಗೆ. ಇದಾಗಿದ ತಕ್ಷಣ ಇಮಿಡಿಯೇಟ್ ನನ್ನ ಕೈಯಿಂದ ಹಾಗೆ ನಾನು ತೆಗೆದೆ. ಗೊತ್ತಿಲ್ಲ ನನಗೆ ಯಾಕೆ ಅದನ್ನು ತೆಗಿಬೇಕು ಅಂತ ಅನ್ನಿಸ್ತು. ಮೇ ಬಿ ದಿಸ್ ಇಸ್ ದ ಮೆಸೇಜ್ ದಟ್ ಗಾಡ್ ಈಸ್ ಗಿವಿಂಗ್ ಯು. ಮೇ ಬಿ ನೀವು ತುಂಬ ಪ್ರೋಸೆಸ್ನ ಟ್ರಸ್ಟ್ ಮಾಡ್ತೀರಾ ಅಂತ ಕಾಣುತ್ತೆ. ಸೊ ಹಾಗಾಗಿ ಈ ಒಂದು ಮೆಸೇಜು ಇಲ್ಲಿ ಬಂದಿರುವಂಥದ್ದು. ಸೊ ನೀವು ನೋಡ್ಬೋದು. ಸೊ ಹಾಗಾಗಿ ಟ್ರಸ್ಟ್ ದ ಪ್ರೋಸೆಸ್ಸು, ದೇವ್ರು ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಸೊ ಅದು ಮತ್ತೆ ಸಾಬೀತಾಗ್ತಾ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ನಿಮ್ಮ ಎಕ್ಸ್ ವಾಪಸ್ ಬಂದಾಗ ನೀವು ಬರ್ತಾರೆ. ನಿಮ್ಮ ಎಕ್ಸ್ ಬರ್ತಾರೆ ಇಲ್ವಾ ಮ್ಯಾಮ್ ಅಂತ ಕೇಳಿದ್ರೆ ಖಂಡಿತ ಬರ್ತಾರೆ. ನಿಮ್ಮ ಎಕ್ಸ್ ಬಂದರೆ ನೀವು ಪ್ರಾಪರಾಗಿ ಡಿಸಿಷನ್ನ ತೊಗೋಬೇಕು, ನಿಮ್ಮ ಎಚ್ಚರದಲ್ಲಿ ನೀವು ಇರಬೇಕು ಅಂತ ಕಾರ್ಡ್ಸ್ಗಳು ನಿಮಗೆ ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ರೀಡಿಂಗು ನಿಮ್ಗೆ ಏನಾರ ರೆಸನೇಟ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಕಮೆಂಟಲ್ಲಿ ಯೂನಿವರ್ಸ್ ಅಂತೇಳಿ ಟೈಪ್ ಮಾಡಿ. ಯಾಕೆಂದರೆ ನಿಮಗೆ ಯೂನಿವರ್ಸ್ ಫುಲ್ ಸಪೋರ್ಟ್ನ ಇಲ್ಲಿ ಕೊಡ್ತಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಟು ಕ್ಲೇಮ್ ದಿಸ್ ಎನರ್ಜಿ ಪ್ಲೀಸ್ ಟೈಪ್ ಯೂನಿವರ್ಸ್ ಅಂತ ಹೇಳಿ. ಸೊ ಟೈಪ್ ಮಾಡಿ ಈ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನ ಜೊತೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ.